ನಮಸ್ತೆ ಎಲ್ಲರಿಗೂ. ನಾನು ಅರ್ಪಿತಾ. ವೆಲ್ಕಮ್ ಟು ಆಲ್ ಇನ್ ಮಿನಿಟ್ಸ್ ಕೃಪಾ. ಇವತ್ತಿನ ವಿಶೇಷ ಆಷಾಢ ಹುಣ್ಣಿಮೆಯ ಹೊಸ್ತಿಲು ಪೂಜೆ. ಪ್ರತಿದಿನವೂ ಹೊಸ್ತಿಲು ಪೂಜೆಯನ್ನು ಮಾಡ್ತೀವಿ. ಅದರ ಆಷಾಢ ಹುಣ್ಣಿಮೆಯಲ್ಲಿ ಮಾಡುವಂಥ ಹೊಸ್ತಿಲು ಪೂಜೆ ವಿಶೇಷ. ಇದನ್ನು ಸಾಮಾನ್ಯವಾಗಿ ಕರಾವಳಿ ಅಂದರೆ ಮಂಗಳೂರು, ಉಡುಪಿ ಕಡೆ ಎಲ್ಲ ಮಾಡ್ತಾರೆ. ಇದರ ವಿಶೇಷ ಅಂತ ಹೇಳಿದರೆ ಇಲ್ಲಿ ನಾವು ಮಣ್ಣಿನಲ್ಲಿ ಹುರುಳಿ ಬೀಜವನ್ನು ಹಾಕಿ ಮಣ್ಣಿನಲ್ಲಿ ಹಾಕಿ ಅದರ ಹೂವನ್ನು ಒಂದು 4-5 ದಿನ ಮುಂಚೆ ಹಾಕ್ತಾರೆ. ನಂತರ ಅದು ಹೂ ಬಂದ ನಂತರ ಅದನ್ನು, ಹೂ ಅಂದರೆ ಗಿಡ, ಅದರೊಟ್ಟಿಗೆ ಹಲಸಿನ ಬೀಜವನ್ನು ಬೇಯಿಸಿ ಹಾಗೆಯೇ ಗರಿಕೆ ಮತ್ತು ಎಲೆ ಅಡಿಕೆ ಎಲ್ಲವನ್ನು ಇಟ್ಟು ಪೂಜೆ ಮಾಡ್ತೀವಿ. ಇದು ನನ್ನ ಮಗಳು ಸಣ್ಣವಳಿದ್ದಾಗ, ಇದು ಆಷಾಢ ಹುಣ್ಣಿಮೆ ಅಲ್ಲ, ಹೀಗೆ ಪ್ರತಿದಿನವೂ ನಮ್ಮಲ್ಲಿ ಹೊಸ್ತಿಲು ಪೂಜೆ ಮಾಡ್ತಾರೆ. ದೇವರಿಗೆ ಪೂಜೆ ಆದ ನಂತರ ಹೊಸ್ತಿಲು ಪೂಜೆ ಮಾಡುವಂಥದ್ದು. ಅವಳು ಸುಮ್ಮನೆ ನಮ್ಮಮ್ಮ ಮಾಡೋದನ್ನು ನೋಡಿ ತಾನು ಮಾಡ್ತಾಯಿದ್ದಾಳೆ ಅಷ್ಟೇ. ಈ ಆಷಾಢ ಹುಣ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ. ಆಷಾಢ ಹುಣ್ಣಿಮೆ ವಿಶೇಷ. ಈ ಹೊಸ್ತಿಲು ಪೂಜೆ ಮಾಡುವಾಗ ಒಂದು 3 ಶ್ಲೋಕಗಳಿದ್ದಾವೆ. ಅದರಲ್ಲಿ 3 ಹೇಳಿದರೆ ಒಳ್ಳೆಯದು. ಇಲ್ಲಾಂದರೆ ಯಾವುದಾದ್ರು ಒಂದನ್ನು ಹೇಳಿದರೂ ಕೂಡ ಒಳ್ಳೆಯದು. ಈ ವಿಡಿಯೋನ ಪೂರ್ತಿ ನೋಡಿ. ಅದರಲ್ಲಿ ಈ ಶ್ಲೋಕವನ್ನು ಅಪ್ಡೇಟ್ ಮಾಡಿದ್ದೀನಿ. ಪುಂಡರೀಕ ವಿಶಾಲಾಕ್ಷಿ ತ್ರೈಲೋಕ್ಯ ಜಯ ಸುಂದರಿ ನಾನಾಭರಣ ಶೋಭಾಢ್ಯ ಮಹಾಲಕ್ಷ್ಮೀ ನಮೋಸ್ತುತೆ, ಅಥವಾ ದ್ವಾರದೇವಿ ನಮಸ್ತುಭ್ಯಂ ದ್ವಾರಕೇಶ ಭಾಮಿನಿ ಪತಿದ್ವಾರ ಹರಿಗುರು ಭಕ್ತಿಂ ಪುತ್ರಾಂಶ ದೇಹಿಮೆ ಶ್ರೀಖಾರ ಸಂಭವ ದೇವಿ ಕಮಲಾ ಪುಷ್ಪಧಾರಿಣಿ ವೇದಮಾತಾ ನಮಸ್ತುಭ್ಯಂ ಚಿರಸೌಭಾಗ್ಯಂ ದೇಹಿಮೆ. ಮೊದಲಿಗೆ ಹೊಸ್ತಿಲನ್ನು ಹೀಗೆ ಪೂಜೆಯನ್ನು ತೊಳ್ಕೊಂಡು, ಅದು ಗಿಂಡಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ತೊಳ್ಕೊಂಡು ನಂತರ ಹೊಸ್ತಿಲನ್ನು ಬರಿಬೇಕು. ಕೆಲವು ರಂಗೋಲಿಯಲ್ಲಿ ಬರೀತಾರೆ, ನಾವು ಈ ಥರ ಶೇಡಿ ಅಂತ ಹೇಳ್ತೀವಿ, ಅದರಲ್ಲಿ ಬರೆಯುವಂಥದ್ದು. ಈ ಹೊಸ್ತಿಲನ್ನು ಬರೆಯುವಂಥದ್ದು ಒಬ್ಬೊಬ್ಬರು ಒಂದೊಂದು ಥರ ಬರೀತಾರೆ. ನಾನೇ ಬೇರೆ ಥರ ಬರಿತೀನಿ, ನಮ್ಮಮ್ಮನೇ ಬೇರೆ ಥರ ಬರೀತಾರೆ. ಒಬ್ಬೊಬ್ಬರು ಒಂದೊಂದು ಥರ ಬರೀತಾರೆ, ಅದು ಅವರವರಿಗೆ ಬಿಟ್ಟಿದ್ದು. ನಂತರ ಹೀಗೆ ಗಿಂಡಿಯನ್ನು ಮಧ್ಯದಲ್ಲಿಟ್ಟು ಒಂದು ದೀಪವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅರಿಶಿನ ಕುಂಕುಮವನ್ನು ಹಚ್ಚಿದ ನಂತರ ಎರಡೂ ಕಡೆಯಲ್ಲಿ, ಬಾಗಿಲಿನ ಎರಡೂ ಕಡೆಯಲ್ಲಿ, ಹೊಸ್ತಿಲಿನ ಎರಡೂ ಕಡೆಯಲ್ಲಿ ವೀಳ್ಯದೆಲೆ ಇಟ್ಟು, ವೀಳ್ಯದೆಲೆ ಅಡಿಕೆ ಇಟ್ಟು, ಅದಕ್ಕೆ ಅಂದರೆ ಹಲಸಿನ ಬೀಜವನ್ನು ಬೇಯಿಸಿದಂಥ ಹಲಸಿನ ಬೀಜ, ಹಾಗೆಯೇ ಗರಿಕೆ ಮತ್ತು ಕುಡುವಿನ ಹೂವು ಅಂದರೆ ಹುರುಳಿಯ ಹೂವನ್ನು ಇಟ್ಟು, ನಂತರ ಮಾಮೂಲಿ ಹೂವನ್ನು ಇಟ್ಟು ನಮಸ್ಕಾರ ಮಾಡುವಂಥದ್ದು. ನಾವು ಈ ಹೊಸ್ತಿಲನ್ನು ಬರೆದಾದ ನಂತರ ತುಳಸಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಹಾಕಿ ದೀಪವನ್ನು ಇಟ್ಟು ಪೂಜೆ ಮಾಡ್ತೀವಿ. ನಮ್ಮಲ್ಲಿ ದೇವರ ಪೂಜೆಗೆ ನಾವು ಕರ್ಪೂರವನ್ನು ಕಡಿಮೆ ಬಳಸುವಂಥದ್ದು, ಬತ್ತಿಯನ್ನೇ ಬಳಸುವಂಥದ್ದು. ಹಾಗಾಗಿ ದೇವರ ಪೂಜೆ ಆದ ನಂತರ ಅದು ಬತ್ತಿ ಇರುತ್ತಲ್ಲ, ಅದನ್ನು ತುಳಸಿ ಮುಂದೆ ಒಂದು ದೀಪ ಇಟ್ಟು ಅದಕ್ಕೆ ಇಡುವಂಥದ್ದು, ತುಳಸಿಗೆ ದೀಪ ಹಚ್ಚುವಂಥದ್ದು. ಹಾಗೆ ಸಂಜೆಯೂ ಕೂಡ ತುಳಸಿಗೆ ದೀಪ ಹಚ್ತೀವಿ. ತುಳಸಿಗೆ ದೀಪ ಹಚ್ಚೋದು ಒಳ್ಳೆಯದು. ಹೊಸ್ತಿಲು ಬರೆದಾದ ನಂತರ ತುಳಸಿಗೆ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ಈ ಗಿಂಡಿಯ ನೀರನ್ನು ಪೂರ್ತಿ ತುಳಸಿಗೆ ಹಾಕುವಂಥದ್ದು. ಹೀಗೆ ಈ ಹೊಸ್ತಿಲು ಬರೆಯುವಾಗ ಈ 3 ಶ್ಲೋಕದಲ್ಲಿ ಯಾವುದಾದ್ರೂ ಒಂದು ಶ್ಲೋಕವನ್ನು ನೀವು ಹೇಳ್ಬೋದು, ಅಥವಾ 3 ಶ್ಲೋಕವನ್ನು ಹೇಳಿದರೆ ಒಳ್ಳೆಯದು. ನಂತರ ಹೀಗೆ ಹೂವನ್ನೆಲ್ಲ ಇಟ್ಟಾದ ನಂತರ ನಾವು ಅರಿಶಿನ ಅಂದರೆ ಗಿಂಡಿಗೆ ಇಟ್ಟಂಥ ಅರಿಶಿನ ಕುಂಕುಮವನ್ನು ನಾವಿಟ್ಕೊಂಡು ನಮ್ಮ ತಾಳಿಗೆ ಮುಟ್ಕೊಂಡು ನಮಸ್ಕಾರವನ್ನು ಮಾಡಿ ತುಳಸಿ ಕಟ್ಟೆ ಹತ್ರ ಹೋಗಿ ತುಳಸಿಗೆ ಪೂಜೆ ಮಾಡುವಂಥದ್ದು. ಪ್ರತಿದಿನವೂ ನಾವು ಹೀಗೆ ಮಾಡುವಂಥದ್ದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಕ್ರಮವೂ ಕೂಡ ಒಂದೊಂದು ರೀತಿ ಇರುತ್ತೆ. ನಂದು ತುಳಸಿ ಗಿಡ ಸ್ವಲ್ಪ ಚಿಕ್ಕದಿದೆ, ದೊಡ್ಡದಿತ್ತು, ಅದು ಸತ್ತೋಯ್ತು, ಹಾಗಾಗಿ ಬೇರೆ ತುಳಸಿ ಗಿಡವನ್ನು ಹಾಕಿದ್ದೀನಿ. ಇದು ಹೂವು ಅಂತ ಹೇಳಿದರೆ ದೇವರಿಗೆ ನೈರ್ಮಲ್ಯದ ಹೂವು, ದೇವರಿಗೆ ಹಿಂದಿನ ದಿನದ ಹೂವನ್ನು ತೆಗೆದಿಡ್ತಾರಲ್ಲ, ಅದನ್ನು ತುಳಸಿಗೆ ಹೀಗೆ ಹಾಕ್ತಾರೆ. ಅದು ಸುಮ್ಮನೆ ತುಳಸಿ ಗಿಡ ಅಂದರೆ ಹೂವನ್ನು ಎಲ್ಲೇ ಹಾಕೋ ಬದಲು ಹೀಗೆ ಹಾಕೋಣ ಅಂತ ಸುಮ್ಮನೆ ಡೆಕೋರೇಟ್ ಮಾಡಿರುವಂಥದ್ದು. ಕೆಳಗೆ ದೀಪವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಹೀಗೆ ತುಳಸಿಗೆ ನೀರನ್ನು ಹಾಕಿ ನಂತರ ತುಳಸಿಗೆ ಒಂದು ನಮಸ್ಕಾರವನ್ನು ಮಾಡುವಂಥದ್ದು. ಇದು ಹೊಸ್ತಿಲು ಪೂಜೆಯ ಪ್ರತಿದಿನವೂ ಹೀಗೆ ಇರುತ್ತೆ. ಆದರೆ ಪ್ರತಿದಿನವೂ ಹಲಸಿನ ಬೀಜವನ್ನೆಲ್ಲ ಬೇಯಿಸಿ ಇಡೋದಿಲ್ಲ, ಹೂವನ್ನು ಅರಿಶಿನ ಕುಂಕುಮವನ್ನೆಲ್ಲ ಇಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಆಷಾಢ ಹುಣ್ಣಿಮೆಯ ಶುಭಾಶಯಗಳು, ಗುರು ಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದ.